ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈಗಷ್ಟೇ ಹೊಸ ವರ್ಷದ ಸಂಭ್ರಮಾಚರಣೆ ನಡೆದಿದ್ದು, ಮನೆಯ ಮಹಿಳೆಯರೆಲ್ಲರೂ ಡ್ಯಾನ್ಸ್ ಮಾಡಿ ಸಖತ್ತಾಗಿಯೇ ಸಂಭ್ರಮಿಸಿದ್ದಾರೆ. ಇನ್ನು ಈ ವಾರ ಮನೆಯ ಕ್ಯಾಪ್ಟನ್ ಆಗಿರೋ ಗಿಲ್ಲಿ ಅವರ ಗತ್ತಂತೂ ಕಡಿಮೆನೇ ಆಗಿಲ್ಲ. ಹಾಗೆ ಕಾವ್ಯ ಅವ್ರ ಜೊತೆ ಫ್ಲರ್ಟ್ ಮಾಡೋದು ಕೂಡ ನಿಂತಿಲ್ಲ. ಕಾವ್ಯ ಹಾಗೂ ಗಿಲ್ಲಿ ಜೋಡಿ ಜನರಿಗೆ ತುಂಬ ಇಷ್ಟ ಆಗ್ತಾ ಇದೆ. ಹಾಗೆ ಸ್ಪಂದನ ಅವರು ಗಿಲ್ಲಿ ವಿರುದ್ಧ ಮಾಡಿದಂಥ ಒಂದು ಕೆಲಸ ಜನರಿಗೆ ಸ್ವಲ್ಪವೂ ಇಷ್ಟ ಆಗಿಲ್ಲ. ಗಿಲ್ಲಿ ಜೊತೆ ತುಂಬ ಫ್ರೆಂಡ್ ಆಗಿದ್ದ ಸ್ಪಂದನ ತುಂಬ ಚೆನ್ನಾಗೇ ಮಾತಾಡ್ತಾ ಇದ್ರು. ಆದರೆ ಟಾಸ್ಕ್ ಅಂತ ಬಂದಾಗ ಧನುಷ್ ಅವರಿಗೆ ಸಪೋರ್ಟ್ ಮಾಡಿ ಗಿಲ್ಲಿನ ಕಡೆಗಣಿಸಿರೋದನ್ನು ನೋಡಿ ವೀಕ್ಷಕರು ಸ್ಪಂದನ ಅವರ ಬಗ್ಗೆ ಬೇಸರ ಮಾಡ್ಕೊಂಡಿದ್ದಾರೆ. ಹಾಗೆ ಮತ್ತೊಂದು ವಿಷಯ ಏನು ಅಂದರೆ, ಇಷ್ಟು ದಿವಸ ಗಿಲ್ಲಿ ಅಂದರೆ ಕೆಂಡ ಕಾರ್ತಾ ಇದ್ದ ಧ್ರುವಂತ್ ಅವರು ಗಿಲ್ಲಿ ಜೊತೆ ಪ್ಯಾಚ್ ಅಪ್ ಮಾಡ್ಕೊಂಡಿದ್ದಾರೆ. ಆದರೆ ಈ ವಾರ ಬಿಗ್ ಬಾಸ್ ಮನೆಯ ಕೊನೆಯ ಕ್ಯಾಪ್ಟನ್ ಆಯ್ಕೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಧ್ರುವಂತ್ ಅವರು ಗಿಲ್ಲಿ ಜೊತೆ ಬಂದು ಬಕೆಟ್ ಕೂಡ ಹಿಡಿದಿದ್ದಾರೆ. ಅಶ್ವಿನಿ ಅವರೇ ಮನೆಯ ಕೊನೆಯ ಕ್ಯಾಪ್ಟನ್ ಆಗಬೇಕು ಅಂತ ಅಶ್ವಿನಿ ಅವರಿಗೆ ವೋಟ್ ಮಾಡು ಎಂದು ಧ್ರುವಂತ್ ಗಿಲ್ಲಿ ಅವರ ಬಳಿ ಬಕೆಟ್ ಹಿಡಿದಿರೋದನ್ನು ನೋಡಿ ವೀಕ್ಷಕರು ನೀನು ಬಕೆಟ್ ಹಿಡಿಯೋದನ್ನು ನಿಲ್ಸಪ್ಪ ಮೊದಲು ಎಂದು ಧ್ರುವಂತ್ ಬಗ್ಗೆ ಕಾಮೆಂಟ್ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಇಂದಿನ ಸಂಚಿಕೆಯ ಪ್ರೋಮೋ ನೋಡಿದರೆ ಗಿಲ್ಲಿ ಹಾಗೂ ಅಶ್ವಿನಿ ಅವರ ನಡುವೆ ಮತ್ತೊಮ್ಮೆ ದೊಡ್ಡ ಜಗಳವೇ ನಡೀತಾ ಇದೆ. ಇದರ ಮಧ್ಯೆ ಯೋಗ್ಯತೆ ಅನ್ನೋ ಪದ ಕೂಡ ಬಳಕೆ ಆಗ್ತಾ ಇದ್ದು ಗಿಲ್ಲಿಗೆ ಹೀನಾಮಾನವಾಗಿ ಬೈದಿದ್ದಾರೆ ಅಶ್ವಿನಿ. ನೀನು ಕ್ಯಾಪ್ಟನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಎಂದು ಅಶ್ವಿನಿ ಅವರಿಗೆ ಗಿಲ್ಲಿ ಬೈದಿದ್ರೆ, ಗಿಲ್ಲಿ ಅವರಿಗೆ ಅಶ್ವಿನಿ ಅವರು ನೀನು ಉಣ್ಕೊಂಡು ತಿನ್ಕೊಂಡಿರೋಕೆ ಮಾತ್ರ ಬಿಗ್ ಬಾಸ್ ಮನೆಗೆ ಬಂದಿರೋದು, ಇದನ್ನ ಮಾಡೋಕ್ಕೆ ಬಿಗ್ ಬಾಸ್ ಮನೆಗೆ ಯಾಕೆ ಬರಬೇಕಿತ್ತು ಎಂದು ಗಿಲ್ಲಿ ಬಗ್ಗೆ ಆಕ್ಷೇಪ ಮಾಡಿದ್ದಾರೆ. ಅದಕ್ಕೆ ಗಿಲ್ಲಿ ಕೂಡ ಹೌದು ನಾನು ಅದಕ್ಕೆ ಬಂದಿರೋದು, ನಿನಗೇನು ಎಂದು ಅಶ್ವಿನಿ ಅವರಿಗೆ ಸವಾಲ್ ಹಾಕಿದ್ದಾರೆ. ಇವರಿಬ್ಬರ ಜಗಳವನ್ನ ಮನೆಯ ಇತರ ಸದಸ್ಯರು ಮೂಕ ಪ್ರೇಕ್ಷಕರಂತೆ ನೋಡೋದನ್ನ ಬಿಟ್ಟು ಬೇರೆ ಏನನ್ನೂ ಮಾಡುವ ಅವಕಾಶ ಅವರಿಗೆ ಇರಲಿಲ್ಲ. ಅಶ್ವಿನಿ ಅವರು ತಾವೇ ಈ ವಾರ ಮನೆಯ ಕ್ಯಾಪ್ಟನ್ ಆಗಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಯಾಕೋ ಲಕ್ ಅವರ ಕಡೆಗೆ ಇರೋ ಹಾಗೆ ಕಾಣ್ತಾ ಇಲ್ಲ. ಗಿಲ್ಲಿ ಇಲ್ಲಿ ತುಂಬ ಡಾಮಿನೇಟ್ ಮಾಡ್ತಾ ಇದ್ದಾರೆ ಹಾಗೂ ಅಶ್ವಿನಿ ಅವರು ಕ್ಯಾಪ್ಟನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮಿಸ್ ಮಾಡದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.